ಕಾಟಾಚಾರಕ್ಕೆ ಅರ್ಧಂಬರ್ಧ ಎತ್ಕೊಂಡು ಹೋಗ್ತಾರೆ. 500 ರೂಪಾಯಿ ಫೈನ್ ಹಾಕ್ಬಿಟ್ಟು ತಿರುಗಿ ಹೋದವರು ಬರೇ ಇಲ್ಲ. ಡೆಂಗ್ಯೂ ಕೇಸ್ಗಳಿದ್ದಾವೆ, ತುಂಬ ಇದ್ದಾವೆ. ಈ ಕಸದಲ್ಲಿ ಏನಾಗುತ್ತೆ ಅಂದರೆ ಈ ಸ್ಮೆಲ್ಲಿಗೆ ಜನ ಓಡಾಡೋಕ್ಕಾಗಲ್ಲ. ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಇಲ್ಲೊಂದ್ಸಲ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. BDA ಲೇಔಟು ಅಂತ ಹೆಮ್ಮೆಯಿಂದ ಕರ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲವೇ ಇಲ್ಲ ಈ ಲೇಔಟು. BBMPಯ ಅಥಾರಿಟೀಸ್ಗೂ ರಿಪೋರ್ಟ್ ಮಾಡಿದ್ವಿ, ಅವರೆಲ್ಲ ಬರ್ತಾರೆ, ಕಣ್ಣು ವರ್ಷೋ ಆಟ ಆಡ್ತಾರೆ. BBMP ಅದು ಮಾಡ್ತಾವ್ರೆ, BBMP ಇದು ಮಾಡ್ತಾವ್ರೆ. ಯಾಕೆ ಸಮಸ್ಯೆಗಳನ್ನ ಜನಸಾಮಾನ್ಯ ಯಾಕೆ ಹೇಳ್ಬೇಕು ಸರ್? 30 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ, 10 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ಅವೆಲ್ಲ ಫಾರೆಸ್ಟ್ ಏರಿಯಾದಲ್ಲೋ ಎಲ್ಲೋ ಬದುಕ್ತಾ ಇಲ್ಲ. ಇದು ಗೌರ್ಮೆಂಟ್ BDA ಲೇಔಟ್. ನೀವು ಬಂದು ಇಲ್ಲಿ ನೀವು ಹಾಕ್ಬಿಟ್ಟು ಹೋದವಾಗಿಂದನೂ ಅವ್ರು ಬರ್ತಾರೆ, ಸುಮ್ಮನೆ ಎತ್ಕೊಂಡು ಹೋಗ್ತಾರೆ. ಬಂದು ಅವತ್ತು ಏನು ಮಾಡಿದ್ರು, JCB ತಗೊಂಡು ಅಲ್ಲಿ ತಳ್ಳಿಬಿಟ್ಟು ಅದನ್ನು ಮಟ್ಟ ಮಾಡಿಬಿಟ್ಟು ಹೋಗ್ಬಿಟ್ರು. ಅಷ್ಟೇ ಮಾಡಿದ್ದವರು. 2 ಅವರ್ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ. 2 ಅವರ್ ಇಲ್ಲಿಂದ ಎಲ್ಲ ತಳ್ಳಿದ್ರು. ಈ ಕಡೆ ಸೈಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಆ ಕಡೆ ಮಾತ್ರ ರೈಟಲ್ಲಿ ತಳ್ಳಿದ್ದಾರೆ. ಇದು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನೂ ಮಾಡಿಲ್ಲ. ಬರ್ತಾರೆ, ಏನೋ ಸ್ವಲ್ಪ ಬಿದ್ದಿದ್ರು ಅರ್ಧಂಬರ್ಧ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಕಾಟಾಚಾರಕ್ಕೆ ಅರ್ಧಂಬರ್ಧ ಎತ್ಕೊಂಡು ಹೋಗ್ತಾರೆ. ಮಿಕ್ಕಿದೆಲ್ಲ ಹಂಗೆ ಬಿಟ್ಟಿರ್ತಾರೆ. ಮೊನ್ನೆ 2 ದಿವಸ BBMP ಅವ್ರು ಬಂದರು, ಜೀಪಲ್ಲಿ ಬಂದು ಇಲ್ಲಿ ಹಾಕಿದ್ರು. 1-2 ಜನ ಹಿಡ್ಕೊಂಡ್ರು. ಒಂದು 1,000 ರೂಪಾಯಿ 500 ರೂಪಾಯಿ ಫೈನ್ ಹಾಕವ್ರೆ. 500 ರೂಪಾಯಿ ಫೈನ್ ಹಾಕ್ಬಿಟ್ಟು ತಿರುಗಿ ಹೋದವರು ಬರೇ ಇಲ್ಲ. ತಿರುಗಿ ನೆನ್ನೆನೋ ಬಂದಿದ್ರು ಒಂದು ಟ್ರಿಪ್ಪು. ವಾರ ಹೋದವರು ನೆನ್ನೆ ಒಂದು ಟ್ರಿಪ್ ಬಂದ್ಬಿಟ್ಟು ಅಲ್ಲೊಬ್ರು ಇಲ್ಲೊಬ್ರು ನಿಂತಿದ್ರು. ಅಲ್ಲಿ ಜೀಪ್ ನಿಲ್ಸಿದ್ರು, ಇಲ್ಲೊಬ್ಬರು ಅವರು ನಿಲ್ತಿದ್ರು. ಆ ಮಿಲ್ಟ್ರಿ ಡ್ರೆಸ್ ಹಾಕೊಂಡಿರ್ತಾರಲ್ಲ ಅವರು, ಬಟ್ ಅವ್ರು ನಿಲ್ತಿದ್ರು. ಅವರು ಬಂದು ಫೈನ್ ಹಾಕಿದ್ರು ಒಬ್ರಿಗೆ. ಅವ್ರನ್ನ ಕೇಳಿದ್ರಿಗೆ, ಸರ್ ಗಾಡಿಗಳು ಬರೋಲ್ಲ, ನಾವು ಹೋಗೋ ಟೈಮ್ಗೆ ನಾವೇನು ಮಾಡೋಣ, ನಾವು ಹಾಕ್ತೀರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಹೋದ್ರು. ಅವ್ರು ಕೂಡ ಗಾಡಿಗಳು ಬರುತ್ತೆ, ಟೈಮಿಗೆ ಬರಲ್ಲ, ಟೈಮ್ ಸರಿಗೆ ಬರೋಲ್ಲ. ಅವ್ರು ಯಾವಾಗೋ ಬರ್ತಾರೆ. ಇವ್ರು ಏನು ಮಾಡ್ತಾರೆ ಪಾಪ, ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ, ಇರ್ತಾರೆ 8 ಗಂಟೆ 8 ಗಂಟೆಗೆ ಡ್ಯೂಟಿ. ಪಾಪ 8 ಗಂಟೆ ಅಲ್ಲೇ ಇರ್ತಾರೆ ಮನೇಲಿ. 8 ಗಂಟೆಗೆ ಬರಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಹೋಗ್ತಾರೆ, ಬರೋವಾಗ ಹಂಗೆ ಕಾಸು ಎತ್ಕೊಂಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ರಾತ್ರಿ ಹೋಗ್ತಾರೆ, ಬೆಳಗ್ಗೆ 9 ಗಂಟೆ ನೋಡ್ತಾರೆ, ಗಾಡಿ ಬರಿಲ್ಲ ಅಂತ ಕೆಲ್ಸಕ್ಕೆ ಟೈಮ್ಗೆ ಬಂದ್ಬಿಟ್ಟು ಇಲ್ಲಿ ಎತ್ಕೊಂಬಂದು ಹೋಗ್ಬಿಡ್ತಾರೆ. ಅವ್ರು ಬರಬೇಕು 7 ಗಂಟೆ, 6:30 7 ಗಂಟೆಗೆ ಬಂದರೆ ಎಲ್ಲ ಹಾಕ್ತಾರೆ. ಹಾಕಲ್ಲ ಅಂತೇನಿಲ್ಲ. 7:15 ಬಂದ್ರೂ ಹಾಕ್ತಾರೆ. 8 ಗಂಟೆ 8:15 ಬಂದರೆ ಪಾಪ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಕೆಲ್ಸಕ್ಕೆ ಹೋದ ಹಂಗೆ ಕವರಲ್ಲಿ ಇಟ್ಕೊಂಬರ್ತಾರೆ, ಅಲ್ಲಿ ಸುಮ್ಮನೆ ಹಂಗೆ ಬಿಸಾಕ್ಬಿಟ್ಟು ಹಿಂಗೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ 5:30ಕ್ಕೆ ಬರ್ತಾರೆ ಈ ಅಪಾಯಿಂಟ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು. ಅವ್ರೇನು ಮಾಡ್ತಾರೆ, ಸುಮ್ಮನೆ ಕವರ್ಗಳಲ್ಲಿ ಗಾಡಿಗಳಲ್ಲಿ ತಂದು ಹಂಗೆ ಬಿಸಾಕ್ಬಿಟ್ಟು. ನೋಡಿ ಅಲ್ಲಿ ಬರೀ ಕೋಳಿ ಪುಕ್ಕನೇ ಇದೆ ಸರ್. ಆ ಕಡೆ ಕೋಳಿ ಪುಕ್ಕನೇ ಹಾಕಿದ್ದಾರೆ ನಿನ್ನೆ. ಎಲ್ಲ ಇಲ್ಲಿ ಇರೋದೇ ಅವರಲ್ವಾ, ಮಟನ್ ಶಾಪರು ಎಲ್ಲ. ಅದನ್ನೇ ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿ ತಂದು ಬಿಸಾಕ್ತಾರೆ ಸರ್. ನಾವೇನು ಹೇಳೋಣ ಹೇಳಿ. ಈಗ ಅಟ್ಲೀಸ್ಟ್ ಈಗ ಮೀನು ಮಾಂಸ ಅಂಗಡಿಗಳಿಗಾದ್ರೂ ಗಾಡಿ ಇನ್ ಟೈಮಿಗೆ ಹೋದ್ರೆ ಸ್ವಲ್ಪ 50% ಕಡಿಮೆ ಆಗುತ್ತೆ. ಅವ್ರು ಹೋಗಲ್ಲ. ಅವರು ಒಪ್ಸಿದ್ದಾರೆ, ಗಾಡಿಗಳು ಟೈಮ್ ಸರಿಗೆ ಬರೋಲ್ಲ, ಇಲ್ಲ ಹಾಕೋದಕ್ಕೆ ದುಡ್ಡು ಕೊಡಬೇಕಾಗುತ್ತೆ ಅಂತ. ಅವ್ರಿಗೆ ಹಾಕಲ್ಲ ಗೊತ್ತಿಲ್ಲ. ಈ ಪುಕ್ಕುಗಳೆಲ್ಲ ತಂದು ಅಲ್ಲೇ ಬಿಸಾಕ್ತಾರೆ. ಏನು ಮಾಡೋಣ ಹೇಳಿ, ನಾವು ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಅಂದರೆ ಇದು ಕ್ಲೀನ್ ಆಗಿಲ್ಲ. ಕ್ಲೀನ್ ಮಾಡೋದು ಇಲ್ಲ ಅವ್ರು. ಇವಾಗ ಮಾಡೋದೇ ಇಲ್ಲ. BBMP ಅವ್ರು ನಾನಲ್ಲ ಅಂತ ಇದ್ದಾರಲ್ಲ ಇವರು. ಇವಾಗ ಇಲ್ಲ ಅಂಜನಾಪುರದಲ್ಲಿ ಸೋಮಣ್ಣ ಇದ್ರು, ಅವ್ರದ್ದು ಹೋಯ್ತು. ಇವಾಗ ಗೊಡ್ಗೆರೆಯವ್ರದ್ದು ಹೋಯ್ತು. ಇನ್ನೂ ಎಲೆಕ್ಷನ್ ಬಂದಿಲ್ಲ. ಅವಾಗ ಎಲೆಕ್ಷನ್ ಬಂದರೆ ಯಾರು ಕೇಳ್ತಾರೆ, ಅವಾಗ ಮಾಡೋಕ್ಕೆ ಹಿಡಿತಾರೆ. ಅಂಥ ಗಂಟೆ ಏನೂ ಮಾಡಲ್ಲ ಇವರು. ಅದೇ ಹಿಂಗೆ ನೋಡಿ, ಹಿಂಗೆ ಮಾಡಿದವಾಗ ಬರ್ತಾರೆ, ಸ್ವಲ್ಪ ಇದು ಮಾಡ್ತಾರೆ, ಹೋಗ್ತಾರೆ, ನ್ಯೂಸ್ ಮಾಡಿದಾಗ ಬರ್ತಾರೆ ಅಷ್ಟೇ. ಆಮೇಲೆ ಬರಲ್ಲ. ಇಲ್ಲ ಯಾರನ್ನ ಕಂಪ್ಲೇಂಟ್ ಮಾಡಿದ್ರೆ, ಮೊನ್ನೆ ಮೊನ್ನೆ ಪೊಲೀಸವ್ರು ಬಂದು ಯಾರು ಕಂಪ್ಲೇಂಟ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರೇನ, ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ರು ಅಷ್ಟೇ. ಆಮೇಲೆ ಅವರು ಹೋದರು. ಇಷ್ಟೊತ್ತಿಗೆ ಬಂದು ನಿಂತ್ಕೊಂಡ್ರೆ ಯಾರು ಹಾಕ್ತಾರೆ ಕಸನ? ಯಾರೂ ಹಾಕಲ್ಲ. ಮಧ್ಯಾಹ್ನದಲ್ಲೂ ನೈಟು 12 ಗಂಟೆ 3 ಗಂಟೆಲ್ಲೂ ಹಾಕ್ತಾರೆ ಸರ್. 3 ಗಂಟೆಯಲ್ಲಿ ಮಗ ಕೆಲ್ಸಕ್ಕೆ ಹೋಗ್ತಾನೆ. 3 ಗಂಟೆಯಲ್ಲಿ ಎದ್ದು ಈಚೆಗೆ ಬರ್ತೀನಲ್ಲ ಅವ್ನು ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು 8 ಗಂಟೆ ಇಬ್ಬರು ಬರ್ತಾರೆ ಗಾಡಿಗಳಲ್ಲಿ. 8 ಗಂಟೆ ಇಬ್ಬರು ಬಂದು ಹಾಕ್ಬಿಟ್ಟು ಹೋಗ್ತಾರೆ ಗಾಡಿಯಲ್ಲಿ. ನಿಲ್ಲಿಸ್ದಿರ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಅಂದರೆ ಇಲ್ಲಿರುವ ಬಡಾವಣೆ ನಿವಾಸಿಗಳಿಗೂ ಬೇಕು. ಬೇಕು. ಆಗಲ್ಲ. ಇದು ಸ್ವಚ್ಛತೆ ಮಾಡೋಕ್ಕಾಗಲ್ಲ ಇವ್ರ ಕೈಯಾಗ. BBMP ಅವ್ರ ಕೈಯಾಗೂ ಆಗಲ್ಲ, ಇದು ಮಾಡೋಕ್ಕೂ ಜನಗಳ ಕೈಯಾಗೂ ಆಗಲ್ಲ. ನಿಮ್ಮ ಹೆಸರು? ಸೋಮಶೇಖರ್ ಅಂದ್ಬಿಟ್ಟು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂಥೇಳಿ. ಈ ಲೇಔಟಲ್ಲಿಂದ 6 ವರ್ಷದಿಂದ ಇದ್ದೀವಿ, ಕಳೆದ 6 ವರ್ಷಗಳಿಂದ. ಈ ಜಾಗದಲ್ಲಿ ಪರ್ಟಿಕ್ಯುಲರ್ಲಿ ಇದು ನಮಗೇನಾಗಿದೆ ಅಂದರೆ ಗಾರ್ಬೇಜ್ ಡಂಪ್ ಪ್ಲೇಸ್ ಆಗಿಬಿಟ್ಟಿದೆ. ನಾವು ಪ್ರತಿ ಸಲ ಏನು ಮೊದಲು ಈ ಜಾಗದಲ್ಲಿತ್ತು, ಈಗ ಬರ್ತಾ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಬಟ್ ಏನಾಗಿದೆ ಅಂದರೆ ಪ್ರತಿ ಸಲ ನಾವು ಅಫಿಷಿಯಲ್ಸಿ ಕಂಪ್ಲೇಂಟ್ ಮಾಡ್ತೀವಿ, ಈ ಜಾಗನ ಸ್ವಲ್ಪ ಇಂಪ್ರೂವ್ ಮಾಡಿ, ಯಾಕೆಂದರೆ ಎಲ್ಲರೂ ಇಲ್ಲಿ ಡಂಪ್ ಮಾಡ್ತಾರೆ ಅಂತ. ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಸರಿ ಆಗ್ತಾಯಿಲ್ಲ. ಒಂದು ವಾರದ ಹಿಂದೆ ಇನ್ನೂ ತುಂಬ ಇತ್ತು, ಕರೆಂಟ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ನೋಡಿರ್ಬೋದು ನೀವು ಬಂದು ಸ್ವಲ್ಪ ಇದು ಪಬ್ಲಿಷ್ ಮಾಡೋದ್ರಿಂದ ಇದು ನಮಗೆ ಅಟ್ಲೀಸ್ಟ್ ಇದರಿಂದ ಹೆಲ್ಪ್ ಆಗಿದೆ. ಮೇಯ್ನ್ ಪ್ರಾಬ್ಲಮ್ ಏನಂದರೆ ಜನಗಳಿಗೆ ಎಷ್ಟೇ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಲೇಔಟ್ ಕಡೆಯಿಂದ ನಾವು ಅಸೋಸಿಯೇಷನ್ ಇದೆ,
ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ಹೋಗಿ ಮನೆಗೆ ಹೋಗಿ ಕಸನ ಈ ಥರ ಬೀದಿಯಲ್ಲಿ ಹಾಕಬಾರ್ದು. ಯಾಕೆಂದರೆ ಇದು ಲೇಔಟ್ ಆಗಿರೋದ್ರಿಂದ, ಜನವಸತಿ ಪ್ರದೇಶ ಆಗಿರೋದ್ರಿಂದ ಇದರಿಂದ ಏನು ಡಿಸ್ಅಡ್ವಾಂಟೇಜು ಎಲ್ಲ ಹೇಳ್ತೀವಿ. ಬಟ್ ಆದರೂ ಏನಾಗಿದೆ ಅಂದರೆ ಅಫಿಷಿಯಲ್ಗಳಿಂದನೂ ಇದಕ್ಕೆ ಸ್ವಲ್ಪ ತಮಗೆ ಏನು ಹೇಳಿ ಹೆಲ್ಪ್ ಬೇಕಾಗತ್ತೆ, ಸಹಕಾರ ಬೇಕು. ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟು ಇದಕ್ಕೆ ಏನು ಪರ್ಮನೆಂಟ್ ಸೊಲ್ಯೂಷನ್, ಬಿಕಾಸ್ ಟೆಂಪ್ರರಿ ಸೊಲ್ಯೂಷನ್ ದೇ ಬಂದು ಕ್ಲೀನ್ ಮಾಡ್ತಾರೆ, ಬಟ್ ಇಟ್ಸ್ ಎ ಟೆಂಪ್ರರಿ. ಸೊ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇದಕ್ಕೆ. ಏನಾದರೂ ಒಂದು ಅಟ್ಲೀಸ್ಟ್ ಇಲ್ಲಿ ಏನಾದರೂ ಒಂದು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಗೋಡೆ ನಿರ್ಮಿಸೋದು, ಅಟ್ಲೀಸ್ಟ್ ಏನಾದ್ರು ಒಂದು ತೊಟ್ಟಿಗಳ ನಿರ್ಮಾಣ ಮಾಡೋದು, ಇಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋದು, ಇಲ್ಲಿ ಕಸ ಹಾಕಿದರೆ ಈ ಥರ ಫೈನ್ ಆಗುತ್ತೆ, CCTV ಇನ್ಫಾರ್ಮೇಷನ್ ಇದೆ, ಅಥವಾ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಅದು ನಮಗೆ ನಿಮ್ಮಂಥ ಮೀಡಿಯಾದವರಿಂದ ಅಟ್ಲೀಸ್ಟ್ ಇದು ಹೆಲ್ಪ್ಫುಲ್. ನಮಗೆ ಅವರಿಗೆ ಸ್ವಲ್ಪ ಅಲ್ಲಿ ಅವರಿಗೆ ಮುಟ್ಟಿದ್ರೆ ಇದು ನಮಗೆ ಅಟ್ಲೀಸ್ಟ್ ಅದರಿಂದ ಒಂದು ಹೆಲ್ಪ್ ಆಗುತ್ತೆ. ಈ ಲೇಔಟಲ್ಲಿ ವಸತಿ ಮಾಡೋರು ಸುತ್ತಮುತ್ತಲ ಪ್ರದೇಶದವರಿಗೆಲ್ಲ ಹೆಲ್ಪ್ ಆಗುತ್ತೆ. ಈಗಿನ ಕೇಸಲ್ಲಿ ಈಗ ಡೆಂಗ್ಯೂ ಕೇಸ್ಗಳಿದ್ದಾವೆ, ತುಂಬ ಇದ್ದಾವೆ. ಈ ಕಸದಲ್ಲಿ ಏನಾಗುತ್ತೆ ಅಂದರೆ ಈ ಸ್ಮೆಲ್ಲಿಗೆ ಜನ ಓಡಾಡೋಕ್ಕಾಗಲ್ಲ ಈ ಕ್ರಾಸ್ಗಳಲ್ಲಿ, ಅಂಥ ಸ್ಥಿತಿ ಇದೆ. ಆದ್ದರಿಂದ ಅಟ್ಲೀಸ್ಟ್ ಅಫಿಷಿಯಲ್ಸ್ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾವು ಲೇಔಟ್ ಕಡೆಯಿಂದ ಕೇಳ್ಕೊತೀವಿ. ಸುತ್ತಮುತ್ತ ನಾವು ಕೂಡ ಸುದ್ದಿ ಮಾಡಿದ್ವಿ, ಅದಾದ್ಮೇಲೆ ಕೂಡ ವಿಲೇವರಿ ಆಗಿದೆ. ಹೌದು, ಆದ್ರೆ ಎಲ್ಲೋ ಒಂದ್ ಕಡೆ ಕಾಟಚಾರಕ್ ಮಾಡಿದ್ರ ಅಂತ ಅನಿಸ್ತಾ ಇದೆ ನಿಮಗೆ? ಸಂಪೂರ್ಣವಾಗಿ ಎಲ್ಲೂ ಕೂಡ ಇಲ್ಲಿ ವಿಲೇವರಿ ಆಗಿಲ್ಲ. ಹೌದು. ಏನಾಗ್ತಾ ಇದೆ ಅಂದರೆ ನೀವು ಹೇಳದಂಗೆ ಇದು ಇಲ್ಲಿ ಏನಂದ್ರೆ ಟೆಂಪರರಿ ಸೊಲ್ಯೂಷನ್ ಆಗ್ತಾ ಇದೆ. ಇದಕ್ಕೆ ಏನಂದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅವರು ಆದ ಮಟ್ಟಿಗೆ ನೀವು ಪ್ರಸಾರ ಮಾಡಿದ ತಕ್ಷಣ ಬಂದು ಹೋಗ್ತಾರೆ, ಕ್ಲೀನ್ ಮಾಡಿಬಿಡ್ತಾರೆ ಆ ಟೈಮಿಗೆ. ಮತ್ತೆ ಅವ್ರು ಅಗೇನ್ ಈ ಕಡೆ ತಲೆ ಹಾಕೋದಿಲ್ಲ. ಯಾಕೆಂದರೆ ಇನ್ನೊಬ್ರು ಯಾರಾದರೂ ಅದನ್ನು ಮತ್ತೆ ಇನ್ಫಾರ್ಮೇಷನ್ ಕೊಡಬೇಕು, ಇಲ್ಲಿ ಆ್ಯಕ್ಚುಲಿ ಮತ್ತೆ ಆಗ್ತಾ ಇದೆ ಅಂತ. ಅವರಿಗೆ ಗೊತ್ತಿದೆ ಇದೊಂದು ಸ್ಪಾಟು, ಇಲ್ಲಿ ತುಂಬ ಕಸ ಆಗ್ತಾ ಇದೆ ಅಂತ. ಅವ್ರ ಕಡೆಯಿಂದ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡ್ಬೋದು? ಯಾಕೆಂದರೆ ಇದು ನಾವು ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲೋ ಎಲ್ಲೋ ಬದುಕ್ತಾ ಇಲ್ಲ. ಇದು ಗೌರ್ಮೆಂಟ್ದು BDA ಲೇಔಟ್, ಎಸ್ಪೆಷಲಿ BDAದವರೇ ನಿರ್ಮಾಣ ಮಾಡಿರೋದು ಅವ್ರದ್ದೇ ಲೇಔಟ್. ಆದ್ದರಿಂದ ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಇದರಲ್ಲಿ ಗಮನ ಹರಿಸಬೇಕು BDA ಕಡೆಯಿಂದ. ನಾವೇನು ಮಾಡೋಕ್ಕೆ ಸಾಧ್ಯ? ಯಾಕೆಂದರೆ BDAದವರು ಅವ್ರು ಮೇಂಟೆನೆನ್ಸ್ ತೊಗೋತಾರೆ ಪ್ರತಿ ವರ್ಷ. ಇಲ್ಲಿ ಅವ್ರ ಕಡೆಯಿಂದ ಏನೂ ಮೇಂಟೆನೆನ್ಸ್ ಆಗ್ತಾಯಿಲ್ಲ BDA ಕಡೆಯಿಂದ. ನಾವು MLAಗಳಿಗಾಗಲಿ ಅಫಿಷಿಯಲ್ಸ್ಗಳಿಗಾಗಲಿ ಎಲ್ಲ ಥರ ಕಂಪ್ಲೇಂಟ್ ಮಾಡಿ ಆಯಿತು. ಯಾಕೆಂದರೆ ಇದು BDA ಲೇಔಟ್ ಆಗಿರೋದ್ರಿಂದ ನಾವು ಇದು ಮೇಂಟೆನೆನ್ಸ್ ಕೊಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಈಗ ನೀವು ಪ್ರಸಾರ ಮಾಡಿದ್ರಿ, ಒಂದು ವಾರ ಚೆನ್ನಾಗಾಯಿತು, ಒಂದೆರಡು ದಿನ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ, ಬಟ್ ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್, ಟೆಂಪರರಿ. ಅಗೇನ್ ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಅಗೇನ್ ಸೇಮ್ ಥಿಂಗ್ ಹ್ಯಾಪನ್ಸ್. ಅದೇನಾಗುತ್ತೆ ಅಂದರೆ ಜಾಸ್ತಿ ಅವ್ರಿಗೆ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಅವ್ರು ಥಿಂಕ್ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಅದು ತುಂಬ ನಮ್ಮ ಎಲ್ಲ ಈ ಸುತ್ತಮುತ್ತಲ ಜನ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಾವು. ನಿಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಅದೇ ಇದು JP ನಗರ 8th ಫೇಸ್ ಕೋಣನಕುಂಟೆ ಒಳಗಡೆ ಬರುತ್ತೆ ಇದು ಏರಿಯಾ. ಇಲ್ಲಿ ಕಸದ ಸಮಸ್ಯೆ ಸುಮಾರು ವರ್ಷಗಳಿಂದ ಇದೆ. ಈ ಏರಿಯಾದಲ್ಲಿ ನಾವು ಆಲ್ಮೋಸ್ಟ್ 10 ವರ್ಷದಿಂದ ಇದ್ದೀವಿ. ಆದರೆ ಕಸದ ಸಮಸ್ಯೆ ಮಾತ್ರ ಇಲ್ಲಿ ತನಕ ಕಡಿಮೆ ಆಗಿಲ್ಲ. ನಾವು ಬರೋ ಮುಂಚೆಯಿಂದ ಇದ್ದವ್ರ ಹತ್ರನೂ ನಾವು ಕೇಳ್ತಾ ಇದ್ದೀವಿ, ಇಲ್ಲಿ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಾ ಇದೆ ಅಂತ. ಇಲ್ಲಿ ಸುತ್ತಮುತ್ತ ಜನಗಳಿಗೂ ನಾವು ಆದಷ್ಟು ಹೇಳ್ತಾ ಇದ್ದೀವಿ, ಕಸ ತಂದು ಇಲ್ಲಿ ಹಾಕಿಬಿಡಿ, ಕಸದ ಆಟೋಗಳು ಬರುತ್ತೆ ಅದಕ್ಕೆಲ್ಲನೂ ಹಾಕಿ ಕಳಿಸಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಅವ್ರವ್ರ ಮನೇಲಿ ಅವ್ರವ್ರಿಗೆ ಕಷ್ಟಗಳಿರುತ್ತೆ. ದಿನ ಬೆಳಗ್ಗೆ ಆಟೋ ಬಂದಾಗ ನಮಗೆ ಆಫೀಸ್ಗೆ ಹೊರಡೋದಿರುತ್ತೆ, ಮಕ್ಳಿಗೆ ಸ್ಕೂಲಿಗೆ ಬಿಡೋದಿರುತ್ತೆ. ಈ ಥರ ಅವ್ರವ್ರ ಮನೆದು ಅವ್ರವ್ರ ಸಮಸ್ಯೆಗಳು ಹೇಳ್ಕೊಳ್ತಾರೆ. ವೆಹಿಕಲ್ ಎಷ್ಟೊತ್ತಿಗೆ ಬರುತ್ತೆ ಸರ್? BBMP ಕಸ ವಿಲೇವಾರಿ ವಾಹನ ಎಷ್ಟು ಗಂಟೆಗೆ ಬರುತ್ತೆ ಆ್ಯಕ್ಚುಲಿ? ದಿನ ಬೆಳಗ್ಗೆ ಒಂದು 7ರಿಂದ 8 ಗಂಟೆ, 7:30 ಇಂದ 8:30 ಈ ಟೈಮ್ನಲ್ಲಿ ಬರುತ್ತೆ. 7ರಿಂದ 9 ಗಂಟೆ ಒಳಗಡೆ ಯಾವಾಗಾದರೂ ಬರುತ್ತೆ. ಆದರೆ ಇದೇ ಟೈಮ್ನಲ್ಲಿ ಮಕ್ಳಿಗೆ ಸ್ಕೂಲಿಗೆ ಬಿಡೋದಿರುತ್ತೆ, ಇಲ್ಲ ಅವ್ರ ಆಫೀಸ್ಗೆ ಹೊರಡೋದಿರುತ್ತೆ, ಇಲ್ಲ ಕೆಲವೊಂದು ಮನೇಲಿ ಬೇರೆ ಸಮಸ್ಯೆಗಳಿರ್ಬೋದು. ಹಾಗಾಗಿ ನಮಗೆ ಆಟೋ ಬಂದಾಗ ನಮಗೆ ಹಾಕೋಕ್ಕೆ ಸಮಯ ಆಗಲ್ಲ ಅಂಥೇಳಿ ಅವರು ರಾತ್ರಿ ಹೊತ್ತು ಇಲ್ಲಿ ತಂದೆಲ್ಲ ಬಿಸಾಡಿ ಹೋಗ್ತಾರೆ. ಇಲ್ಲಿ ಸುತ್ತಮುತ್ತ ಇರೋರಿಗೆ ತುಂಬಾ ಸಮಸ್ಯೆ ಆಗಿದೆ. ಸೊಳ್ಳೆ ಕಾಟಗಳು, ಇಲಿ ಹೆಗಣಗಳ ಕಾಟಗಳು, ಆಮೇಲೆ ನಾಯಿಗಳೆಲ್ಲ ಬಂದು ಇಲ್ಲಿದ್ದೆಲ್ಲ ಕವರ್ಗಳೆಲ್ಲ ತೊಗೊಂಬಂದು ಮನೆ ಮುಂದುಗಡೆ ಎಲ್ಲ ಹಾಕುತ್ತೆ. ಈ ಥರದ ಸಮಸ್ಯೆಗಳು ತುಂಬ ಇದೆ ಇಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ BBMP ಕಡೆಗಾಗಲಿ ಕಂಪ್ಲೇಂಟೆಲ್ಲ ರೈಸ್ ಮಾಡಿದ್ದೀವಿ. ಆದರೆ ಅವ್ರು ಮಾಡ್ತಾರೆ, ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲಿ ತನಕ ಸಿಕ್ಕಿಲ್ಲ. ತಾತ್ಕಾಲಿಕವಾಗಿ ಅವ್ರು ಆಟೋ ಕಳಿಸ್ತಾರೆ, ಇಲ್ಲ ಏನೋ ಒಂದು ಲಾರಿ ಕಳಿಸ್ತಾರೆ, ಇಲ್ಲ ಒಂದು ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಇಲ್ಲೊಂದ್ಸಲ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಆದರೆ ಪ್ರತಿ ದಿವಸ ಪ್ರತಿ ಸಮಯಕ್ಕೂ ಇಲ್ಲೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಒಂದು ಆಗಿಲ್ಲ. ಇದು ಏನು ಮಾಡ್ಬೋದು ಸರ್ ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಮ ಪ್ರಕಾರ? ಪರ್ಮನೆಂಟ್ ಸೊಲ್ಯೂಷನ್ ಇದು ಸರ್ಕಾರದ್ದು ಜೊತೆಗೆ ಜನಗಳ ಇಬ್ಬರು ಕಡೆಯಿಂದನೂ ಆಗಬೇಕಾಗಿರೋದು ಅಂತ ನನಗಂತ ಅನಿಸುತ್ತೆ. ಯಾಕೆಂದರೆ ಬರೀ ಸರ್ಕಾರ ಮಾಡಿ ಈಗ ಜನಗಳೇ ಕಲ್ತಿಲ್ಲ, ಕಸ ಬಿಸಾಡಬಾರ್ದು ಅಂತ ಅವರಿಗೆ ಅರಿವು ಬರಲಿಲ್ಲ ಅಂತ ಹೇಳಿದರೆ ಅದು ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಸೊ ಜನಗಳೇನೂ ತಿಳ್ಕೊಳ್ಬೇಕು, ಈಗ ಕಸ ಆಟೋಗಳು ಬಂದಾಗ ಅದಕ್ಕೆ ನಾವೇ ಕೊಡಬೇಕು ಅಂಥೇಳಿ ಅವ್ರಿಗೂ ಆಗಬೇಕು. ಪ್ರತಿಯೊಂದು ಮನೆಯಲ್ಲೂ ಅವ್ರವ್ರದ್ದು ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಇದು ಜನಗಳು ತಿಳ್ಕೊಳ್ಬೇಕು, ಸರ್ಕಾರದವರು ಗಮನ ಹರಿಸ್ಬೇಕು ಅಂಥೇಳಿ ನನಗನ್ಸುತ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಸಾರಥಿ ನಗರ JP ನಗರ 8th ಫೇಸ್ BDA ಲೇಔಟ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಪ್ರೆಸಿಡೆಂಟ್ ಇದ್ದೀನಿ ನಾನು. ಇಲ್ಲಿ ದಿನ ಏನು ಸಮಸ್ಯೆ ಆಗುತ್ತೆ ಅಂದರೆ 7ನೇ ಕ್ರಾಸು 8ನೇ ಕ್ರಾಸಲ್ಲಿ ಇಷ್ಟು ಕಸ ಬಿತ್ತು ಅಷ್ಟು ಕಸ ಬಿತ್ತು ಅಂತೆಲ್ಲ ಪ್ರಾಬ್ಲಮ್ ಬರುತ್ತೆ. 15th ಕ್ರಾಸಲ್ಲಿ ಅಷ್ಟು ಕಸ ಬಿತ್ತು ಅಂತ ಪ್ರಾಬ್ಲಮ್ ಬರುತ್ತೆ. 4th ಕ್ರಾಸಲ್ಲಿ ಇಷ್ಟು ಕಸ ಬಿತ್ತು ಅಂತ ಪ್ರಾಬ್ಲಮ್ ಬರುತ್ತೆ. ಆದರೆ ಈ ಲೇಔಟ್ ಜನ ಎಲ್ಲರೂ ಕಸ ಕರೆಕ್ಟ್ ಟೈಮ್ ಸರಿಗೆ ಕೊಡ್ತಿರ್ತಾರೆ. ಆದರೆ ಏನಾಗಿದೆ ಅಂದರೆ ಪಕ್ಕದ ಲೇಔಟವರು
ನಮಗೆ ಗಾಡಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ದಾರ್ಯಾಗ ಹೋಗ್ತಾ ಬಿಸಾಕ್ತಾರೆ. ಈಗ ನಾವು ಈ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಎಲ್ಲ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ಗಾಡಿ ಬಂದಿಲ್ಲ ಆದರೂ ಕಸ ಇಲ್ಲಿ ಬಿದ್ದಿದೆ, ನಾನೇನು ಮಾಡಲಿ ಅಂತ ಕೇಳ್ತಾರೆ. ಈ ಬಾರ್ಡ್ರ್ ಸಮಸ್ಯೆ ಅಂತ ಕಸದವ್ರು ಹೇಳ್ತಾರೆ. ಈ ಬಾರ್ಡ್ರ್ ಸಮಸ್ಯೆನ ಜನಸಾಮಾನ್ಯ ವ್ಯಕ್ತಿ ಒಂದು 24 ತಾಸರಲ್ಲಿ ಒಂದು 8 ತಾಸು ಕೆಲಸ ಮಾಡಿ ಮನೆಯಲ್ಲಿ ಸಂಸಾರ ಅದು ಇದು ನೋಡ್ಕೊಂಡು ಬಂದಿರೋ ವ್ಯಕ್ತಿ ಇದನ್ನು ಈ ಬಾರ್ಡ್ರ್ ಸಮಸ್ಯೆ, ಆಡಳಿತಾತ್ಮಕ ಸಮಸ್ಯೆ, BSWML ಮಾಡಿದ್ರು, BBMP ಅದು ಮಾಡ್ತವ್ರೆ, BBMP ಇದು ಮಾಡ್ತವ್ರೆ. ಯಾಕೆ ಸಮಸ್ಯೆಗಳನ್ನ ಜನಸಾಮಾನ್ಯ ಯಾಕೆ ಕೇಳ್ಬೇಕು ಸರ್? ಬಾರ್ಡ್ರ್ ಸಮಸ್ಯೆನ ಜನಸಾಮಾನ್ಯ ಯಾಕೆ ಕೇಳಬೇಕು? ಇದನ್ನು ದಯವಿಟ್ಟು ಅಥಾರಿಟಿ ಯಾರಿದ್ದಾರೆ, ಇವಾಗೇನು BSWM ಅಂತ ಆಗಿದೆ, BBMP ಆಗಿದೆ, ಕಥೆಗಳೆಲ್ಲ ಕೇಳ್ತಿದ್ದೀವಿ ನಾವು. ಏನಾದರೂ 30 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ, 10 ವರ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ನನಗೇನು ಗೊತ್ತಿಲ್ಲ, ನನಗೆ ಅವೆಲ್ಲ. ನಾನು ಜನಸಾಮಾನ್ಯ ವ್ಯಕ್ತಿ, ನನಗೆ ಟೈಮ್ ಸರಿಗೆ ಬಂದು ಕಸ ತಗೊಂಡು ಹೋಗಿ ದಯವಿಟ್ಟು ಕಸನ ಕ್ಲೀನ್ ಮಾಡಿಸ್ಕೊಡಿ. ಬೆಂಗಳೂರನ್ನ ತಿಪ್ಪೆ ಮಾಡಬೇಡಿ. ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ, ಇರೋ ಬೆಂಗಳೂರನ್ನ ನೀಟು ಸ್ವಚ್ಛವಾಗಿ ಇಟ್ಕೊಡಿ ದಯವಿಟ್ಟು. ಇದೆ ನಮ್ಮ ರಿಕ್ವೆಸ್ಟ್ ನಿಮ್ಮ ಹತ್ರ. ನಮಸ್ಕಾರ ಸರ್, ನಾನು ಕೇಶವ ಪ್ರಕಾಶ್ ಅಂತ, ಸಾರಥಿ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನಿನ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಇಲ್ಲಿ ಮೂಲವಾದ ಪ್ರಾಬ್ಲಮ್ ಏನು ಅನ್ನೋದನ್ನು ನಮ್ಮ ಅಧ್ಯಕ್ಷರು ತಿಳಿಸಿದರು. ಇಲ್ಲಿ ಕಾನೂನಿನ ರೀತಿ ಮತ್ತು ಆಡಳಿತಾತ್ಮಕ ರೀತಿಯ ಬಲಿಪಶುಗಳಾಗಿದ್ದೀವಿ ನಾವು. ಈ ಲೇಔಟನ್ನು ಯಾವುದೇ ದೃಷ್ಟಿಯಿಂದಲೂ ನಾವೊಂದು BDA ಲೇಔಟು ಅಂತ ಹೆಮ್ಮೆಯಿಂದ ಕರ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲವೇ ಇಲ್ಲ. ಈ ಲೇಔಟು ಎಲ್ಲ ಕಡೆನೂ ಕಸ ಬೇಕಾರಾಗಿ ಹಾಕಿ ಒಂದು ಬೀಕಾತಾದು ಒಂದು ಲೋ ಕ್ವಾಲಿಟಿ ಲೇಔಟ್ ಥರ ಆಗೋಗ್ಬಿಟ್ಟಿದೆ ಇದು. ಅನ್ಫಾರ್ಚುನೇಟ್ಲಿ BDAಯಿಂದ ಕೊಡಬೇಕಾದಂಥ ಯಾವುದೇ ಸವಲತ್ತುಗಳನ್ನು ಬೇಸಿಕ್ ಕಮ್ಯುನಿಟೀಸ್ನ ಕೂಡ ಕೊಟ್ಟಿಲ್ಲ. ಪ್ರಾಪರಾಗಿ ಬಂದು ಕಸನಾದರೂ ತಗೊಂಡು ಹೋಗಿ ಅಂತ ಅಂದರೆ ಕಸ ತೊಗೊಂಡು ಹೋಗೋಕ್ಕೂ ಕೂಡ ಟೈಮಿಗೆ ಬರೋಲ್ಲ. ಅದ್ರ ಜೊತೆಗೆ ಆ ವಾರ್ಡಿಂದು ಈ ವಾರ್ಡಿಂದು ಅಂತಾರೆ. ಈ ಥರ ಈ ಜನಗಳ ವಾಸ ಇಲ್ಲದಲೇ ಇರುವಂಥ ಸೈಟ್ಗಳಲ್ಲಿ ತಂದು ರಾಶಿ ಕಸಗಳನ್ನು ಎಸ್ದು ಗಾಡೀಲಿ ಹೋಗಬೇಕಾದ್ರೆ ಬಿಸಾಕಿ ಹೋಗ್ತಾರೆ. ಮಟನ್ ಸ್ಟಾಲ್ ಕಸಗಳು ಈ ಥರದನ್ನೆಲ್ಲ ಬಿಸಾಕಿ ಹೋಗ್ತಾರೆ. ಇವುಗಳಿಂದ ಸೊಳ್ಳೆ, ಡೆಂಗು ಕೇಸ್ಗಳು ನಮ್ಮ ಏರಿಯಾದಲ್ಲಿ ತುಂಬಾ ಜಾಸ್ತಿ ಆಗೋಗಿದೆ. ಇದನ್ನು ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, BBMP ಹೆಲ್ತ್ ಇನ್ಸ್ಪೆಕ್ಟ್ರಿಗೂ ರಿಪೋರ್ಟ್ ಮಾಡಿದ್ದೀವಿ. ಕನ್ಸರ್ನ್ಡು BBMP ಅಥಾರಿಟೀಸ್ಗೂ ರಿಪೋರ್ಟ್ ಮಾಡಿದ್ದೀವಿ. ಅವರೆಲ್ಲ ಬರ್ತಾರೆ, ಕಣ್ಣು ಒರೆಸೋ ಆಟ ಆಡ್ತಾರೆ, ಒಂದು ಸ್ವಲ್ಪ ಎತ್ತುತ್ತಾರೆ, ಹೋಗ್ತಾರೆ, ಮತ್ತಿನ್ನು 2 ದಿವಸ ಆದಮೇಲೆ ಮತ್ತಿಷ್ಟೇ ರಾಶಿ ಬೀಳುತ್ತೆ. ಇದಕ್ಕೆ ಒಂದು ಒಳ್ಳೆಯ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನು ಈ ನಮ್ಮ ಸರ್ಕಾರದ ಯಾವುದೇ ಡಿಪಾರ್ಟ್ಮೆಂಟ್ಗಳು ನಮಗೆ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ತುಂಬ ಜನಪ್ರತಿನಿಧಿಗಳನ್ನು ಕೂಡ ನಾವು ಭೇಟಿ ಮಾಡಿದ್ದೀವಿ. ಎಲ್ಲರ ಹತ್ರನೂ ನಮಗೆ ಈ ಕುಂದುಕೊರತೆಗಳನ್ನು ನಾವು ಮನದಾಳದ ಕುಂದುಕೊರತೆಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಆದರೂ ಕೂಡ ನಮ್ಗೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಿಲ್ಲ. ನೀವಲ್ಲೂ ಕೂಡ ನಾವು ಕೇಳ್ಕೊಳ್ಳೋದೇನು ಅಂದರೆ, ಇದರಿಂದ ನಿಮ್ಮ ಮಾಧ್ಯಮ ಮಿತ್ರರಾಗಿರೋ ನೀವುಗಳು ದಯವಿಟ್ಟು ನಮಗೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನನ್ನು ಕನ್ಸರ್ನ್ ಅಥಾರಿಟಿಗಳಿಗೆ ಹೇಳಿ, ಇಲ್ಲಿ ಕಸಗಳಿಲ್ಲದ ಹಾಗೆ ನಮ್ಮ ಜನ ಆರೋಗ್ಯವಾಗಿರೋ ಹಾಗೆ ನಾವು ಸಂಪೂರ್ಣ BDAಗೆ ಟ್ಯಾಕ್ಸ್ ಕಟ್ಟಿ ಹಿಡ್ಕೊಂಬರೋವಂಥ ಜೆನ್ಯೂನ್ ಟ್ಯಾಕ್ಸ್ ಪ್ಲೇಯರ್ ಜನಗಳಿದ್ದೀವಿ. ನಮಗೆ ಬೇಸಿಕ್ ಕಮ್ಯುನಿಟೀಸ್ನಾದರೂ ದಯವಿಟ್ಟು ಕರುಣಿಸೋಕ್ಕೆ ಪ್ರತಿನಿಧಿಗಳಿಗೆ ಹೇಳಿ ನಮಗೆ ಇದನ್ನು ಲೇಔಟ್ನ ಒಂದು ಸ್ವಚ್ಛವಾದ ಲೇಔಟ್ ಮಾಡಬೇಕು ಅಂತ ಕೇಳ್ಕೊತೀವಿ.